ಹನುಮ ಧ್ವಜ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಅರ್ಜುನ ಸ್ತಂಭದ ಮೇಲಿನ ಧ್ವಜ ಬದಲಾವಣೆಗೆ ಸಿದ್ಧತೆ ಆಗಿದೆ. ಧ್ವಜಸ್ತಂಭದ ಮೇಲಿದ್ದ ಹಳೆ ತ್ರಿವರ್ಣ ಧ್ವಜವನ್ನ ಬದಲಾವಣೆ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಹಳೆ ತ್ರಿವರ್ಣ ಧ್ವಜ ಇತ್ತು, ಆ ಹಳೆ ತ್ರಿವರ್ಣ ಧ್ವಜವನ್ನ ಬದಲಾವಣೆ ಮಾಡಲಾಗಿದೆ. ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮ ಜನವರಿ 28ರಂದು ಹನುಮ ಧ್ವಜವನ್ನ ಇಳಿಸಲಾಗಿತ್ತು. ಇಲ್ಲಿಂದ ಈಗ ತಿರಂಗ ಹಾರಿಸಲಾಗಿತ್ತು. ಅವತ್ತು ಮಂಡ್ಯ ಜಿಲ್ಲಾಡಳಿತದಿಂದ ಈಗ ಹೊಸ ತಿರಂಗ ಧ್ವಜವನ್ನ ಹಾರಿಸಲಾಗ್ತಾ ಇದೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಮಂಡ್ಯದ ಕೆರಗೋಡಿನಲ್ಲಿ ಈ ಧ್ವಜಸ್ತಂಭ 108 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಈಗ ಹೊಸ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗ್ತಾ ಇದೆ. ಸಾಕಷ್ಟು ಬಾರಿ ಈ ತ್ರಿವರ್ಣ ಧ್ವಜ ಹಳೇದಾಗಿದೆ, ಆದಷ್ಟು ಬೇಗ ಅದನ್ನ ಬದಲಾಯಿಸಬೇಕು ಅಂತ ಸಹ ಅಲ್ಲಿನ ಗ್ರಾಮಸ್ಥರು ಜಿಲ್ಲಾಡಳಿತದ ಬಳಿ ಕೇಳಿಕೊಂಡಿದ್ರು. ಆ ನಂತರದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಜನವರಿ 22ರಂದು ಹನುಮ ಧ್ವಜವನ್ನ ಈ ಧ್ವಜಸ್ತಂಭದಲ್ಲಿ ಹಾರಿಸಲಾಗಿತ್ತು. ಅನಂತರದಲ್ಲಿ ಆ ಧ್ವಜವನ್ನ ಇಳಿಸಿ ಮತ್ತೆ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಈಗ ಹೊಸ ತ್ರಿವರ್ಣ ಧ್ವಜವನ್ನ ಹಾರಿಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ನೇರ ದೃಶ್ಯಾವಳಿಗಳು. ಜನವರಿ 28ರಂದು ಹನುಮ ಧ್ವಜವನ್ನ ಇಳಿಸಲಾಗಿತ್ತು. ಈ ಧ್ವಜಸ್ತಂಭದಲ್ಲಿ ಜನವರಿ 22ರಂದು ಹನುಮ ಧ್ವಜವನ್ನ ಏರಿಸಲಾಗಿತ್ತು. ಅಂದ್ರೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ದಿನ. ಆ ನೆನಪಿಗಾಗಿ ಗ್ರಾಮಸ್ಥರೆಲ್ಲರೂ ಸಹ ಒಮ್ಮತದಿಂದಾಗಿ ಹನುಮ ಧ್ವಜವನ್ನ ಈ ಧ್ವಜಸ್ತಂಭದ ಮೇಲೆ ಏರಿಸಿದ್ರು. ಆದರೆ ಹನುಮ ಧ್ವಜವನ್ನ ಈ ಧ್ವಜಸ್ತಂಭದಲ್ಲಿ ಹಾಕುವಂತೆ ಇಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ಪೊಲೀಸರ ಭದ್ರತೆಯೊಂದಿಗೆ ಅವತ್ತು ಧ್ವಜವನ್ನ ಇಳಿಸಲಾಗಿತ್ತು. ಹನುಮ ಧ್ವಜವನ್ನ ಅವತ್ತು ದೊಡ್ಡ ಮಟ್ಟಿಗೆ ಆಕ್ರೋಶ ಹೊರಹಾಕಲಾಯಿತು, ಪ್ರತಿಭಟನೆಗಳು ನಡೆದವು. ಈಗ ಈ ಧ್ವಜಸ್ತಂಭಕ್ಕೆ ಹೊಸ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗ್ತಾ ಇದೆ. ಸಾಕಷ್ಟು ವರ್ಷಗಳಿಂದಲೂ ಸಹ ತ್ರಿವರ್ಣ ಧ್ವಜವನ್ನ ಈ ಧ್ವಜಸ್ತಂಭದಲ್ಲಿ ಹಾರಿಸಲಾಗ್ತಾ ಇತ್ತು. ಆದರೆ ತ್ರಿವರ್ಣ ಧ್ವಜ ತುಂಬಾ ಹಳೆಯದಾಗಿತ್ತು. ಆಗಿನಿಂದಲೂ ಸಹ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು ಇದನ್ನ ಬದಲಾವಣೆ ಮಾಡಬೇಕು ಅಂತ. ಅದು ಸಾಧ್ಯ ಆಗಿರಲಿಲ್ಲ. ಆದರೆ ಇವತ್ತು ಮಂಡ್ಯದ ಕೆರಗೋಡಿನಲ್ಲಿ 108 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಹೊಸ ತ್ರಿವರ್ಣ ಧ್ವಜವನ್ನ ಹಾಕಲಾಗಿದೆ. ಧ್ವಜದ ಬದಲಾವಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮುಕ್ಕಾಲು ಭಾಗ ತಿರಂಗ ಹಾರಿಸಿ ಅವತ್ತು ಅಪಮಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ಸಹ ಕೇಳಿ ಬಂದಿತ್ತು. ಜನವರಿ 28ರಂದು ಹನುಮ ಧ್ವಜವನ್ನ ಇಳಿಸಿದಂತಹ ಸಂದರ್ಭದಲ್ಲಿ ಮುಕ್ಕಾಲು ಭಾಗ ಮಾತ್ರ ತ್ರಿವರ್ಣ ಧ್ವಜವನ್ನ ಹಾರಿಸಿ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಸಹ ಮಾಡಲಾಗ್ತಾ ಇತ್ತು. ಇವತ್ತು ಅರ್ಜುನ ಸ್ತಂಭದ ಮೇಲೆ ಧ್ವಜ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತ ಧ್ವಜ ಬದಲಾವಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇವತ್ತು ಬೆಳ್ಳಂಬೆಳಗ್ಗೆಯೇ ಧ್ವಜ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ನಿಯಮಾನುಸಾರವಾಗಿ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಧ್ವಜವನ್ನ ಹಾರಿಸೋದಕ್ಕೆ ತಯಾರಿ ಆಗ್ತಾ ಇದೆ. ದೊಡ್ಡ ತಿರಂಗವನ್ನ ಹಾರಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಧ್ವಜವನ್ನ ಅಳವಡಿಕೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. 108 ಅಡಿ ಎತ್ತರದ ಅರ್ಜುನ ಸ್ತಂಭದಲ್ಲಿ ಈಗ ಹೊಸ ಧ್ವಜದ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಈಗ ಕೆರಗೋಡು ಅರ್ಜುನ ಧ್ವಜಸ್ತಂಭದಲ್ಲಿ ಹೊಸ ತ್ರಿವರ್ಣ ಧ್ವಜವನ್ನ ಹಾರಿಕೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಎಷ್ಟೊತ್ತಿಂದ ಈ ಕಾರ್ಯ ಆಗ್ತಾ ಇದೆ? ಪ್ರಗತಿ, ಅಯೋಧ್ಯೆ ರಾಮಲಲ್ಲಾ ಪ್ರತಿಷ್ಠಾಪನಾ ನೆನಪಿಗಾಗಿ ಕೆರಗೋಡು ಗ್ರಾಮದಲ್ಲಿ ಒಂದು 108 ಅಡಿ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಆದ್ರೆ ಸಾಕಷ್ಟು ವಿವಾದವನ್ನ ಆ ಪ್ರಕರಣ ಸೃಷ್ಟಿ ಮಾಡಿತ್ತು. ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಸಮುದಾಯದ ಅಥವಾ ಧರ್ಮ ಸಂಕೇತದ ಧ್ವಜವನ್ನು ಹಾರಿಸೋಂಗಿಲ್ಲ, ನಿಯಮ ಇಲ್ಲ ಅನ್ನುವಂತಹ ಕಾರಣವನ್ನು ಕೊಟ್ಟು ಮಂಡ್ಯ ಜಿಲ್ಲಾಡಳಿತ ಅವತ್ತು ವಿರೋಧದ ನಡುವೆ ಕೂಡ ಹನುಮ ಧ್ವಜವನ್ನ ಇಳಿಸಿ, ಅಂದ್ರೆ ಜನವರಿ 28ನೇ ತಾರೀಕು ಹನುಮ ಧ್ವಜವನ್ನ ಇಳಿಸಿ ತಿರಂಗ ಧ್ವಜವನ್ನ ಹಾರಾಟವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಅದನ್ನ ವಿರೋಧಿಸಿ ಪಾದಯಾತ್ರೆಗಳು ನಡೆದು ಪ್ರತಿಭಟನೆಗಳಾಯ್ತು. ಅಷ್ಟೆಲ್ಲ ಗಲಭೆಗಳು ಕೂಡ ಆಗಿತ್ತು. ಆದ್ರೆ ಅಲ್ಲಿ ಮತ್ತೆ ಏನು ತಿರಂಗ ಧ್ವಜವನ್ನ ಹಾರಾಟವನ್ನ ಮಾಡಿದ್ರು ಜಿಲ್ಲಾಡಳಿತದ ಅಧಿಕಾರಿಗಳು. ಆದ್ರೆ ಆ ತಿರಂಗವನ್ನ ಹಾರಿಸುವಂತ ಸಂದರ್ಭದಲ್ಲಿ ಅದಕ್ಕೆ ಅಪಮಾನ ಮಾಡಲಾಗಿದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ
ಹಳೆಯ ತಿರಂಗ ಧ್ವಜವನ್ನ ಹಾರಿಸಲಾಗಿದೆ. ಅದು ಕೂಡ ಆ ಮುಕ್ಕಾಲ ಧ್ವಜವನ್ನ ಹಾರಿಸಲಾಗಿತ್ತು. ಅಂದ್ರೆ ಆ ಧ್ವಜ ಹಾರಿಸುವಂತ ಸಂದರ್ಭದಲ್ಲಿ ಒಂದು ರಾಷ್ಟ್ರಗೀತೆಯನ್ನು ಕೂಡ ಹಾಡದೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದೇನೆ ಅನ್ನುವಂತಹ ಅಪಮಾನಗಳು ಆರೋಪಗಳು ಕೂಡ ಜಿಲ್ಲಾಡಳಿತದ ವಿರುದ್ಧ ಕೇಳಿ ಬಂದಿತ್ತು. ಇದೀಗ ಆ ಜಿಲ್ಲಾಡಳಿತ ಅದೆಲ್ಲವನ್ನು ಕೂಡ ಎಚ್ಚೆತ್ತುಕೊಂಡು ಹೊಸ ಧ್ವಜವನ್ನ ಹಾಕ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಬೆಳ್ಳಂಬೆಳಿಗ್ಗೆ ಪೊಲೀಸ್ ಬಂದೋಬಸ್ತ್ ನಡುವೆ ಆ ಜಿಲ್ಲಾಡಳಿತ ಅಧಿಕಾರಿಗಳು ಅಂದ್ರೆ ಎಡಿಸಿ ನಾಗರಾಜು, ASP ತಿಮ್ಮಯ್ಯ ಸೇರಿದಂತೆ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಸೇರಿದಂತೆ ಹಲವು ಅಧಿಕಾರಿಗಳೆಲ್ಲರೂ ಕೂಡ ಈ ಧ್ವಜ ಹಾರಿಸೋದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಬೆಳಿಗ್ಗೆ ಬಂದು ಅರ್ಜುನ ಸ್ತಂಭದಲ್ಲಿ ಹಳೆಯ ಧ್ವಜ ಹಾರಾಟ ಮಾಡ್ತಾ ಇತ್ತು. ಅದನ್ನ ಕೆಳಗಿಳಿಸಿ ಒಂದು ನಿಯಮಾನುಸಾರ ಅಂದ್ರೆ ಗೌರವಯುತವಾಗಿ ಹೊಸ ತ್ರಿವರ್ಣ ಧ್ವಜವನ್ನ ಇದೀಗ ಹಾರಿಸಿರ್ತಕ್ಕಂಥದ್ದು. ಈ ಸದ್ಯ ಕೆರಗೋಡು ಗ್ರಾಮದ ಅರ್ಜುನ ಸ್ತಂಭದಲ್ಲಿ ಒಂದು ಹೊಸ ತಿರಂಗ ಧ್ವಜ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾರಾಟ ಮಾಡುವಂತದ್ದು ಪ್ರಗತಿ. ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.